ನಮ್ಮ ಜನ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೇಲೆ ಮತ್ತು ಸ್ಥಳೀಕ ನಮ್ಮ ನಂಜೇಗೌಡ ಅನ್ನೋದ್ರ ಬಗ್ಗೆ. ಅದರಿಂದ ನಾನು ಅವರ ಇಟ್ಟರ ನಂಬಿಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ್ಳೆ ಕಾರ್ಯಕ್ರಮ ಬರ್ತಾ ಇದೆ ಮತ್ತು ನಿಮ್ಮ ನಂಬಿಕೆನ ಉಳಿಸ್ಕೊಂಡು ಹೋಗ್ತಾ ಇದ್ದೀನಾ, ಪ್ರತಿದಿನ ಕೈಗೆ ಸಿಗ್ತಾ ಇದ್ದೀನಾ. ನಾನು ಕೇಳಿದೆ, ಯಾರಾದರೂ ಒಬ್ಬರು ನಿಂತ್ಕೊಂಡು ಹೇಳ್ಬೋದಾಗಿತ್ತಲ್ಲ ನೀವು ಕೈಗೆ ಸಿಗೋದಿಲ್ಲ, ಇಲ್ಲ ನಿಮ್ಮ ಡೆವಲಪ್ಮೆಂಟ್ಸ್ ಏನೂ ಇಲ್ಲ ಅಂತ ಹೇಳ್ಬೋದಾಗಿತ್ತು. ನಾನು ಜನರ ಮುಂದೆನೇ ಮಾತಾಡಬೇಕು ಇದು ಅಂತ ತೀರ್ಮಾನ ತಗೊಂಡು ಇವತ್ತು ನನ್ನ ಜನತೆನ ಕೇಳುವಂಥದ್ದು. ಇವತ್ತು ಯಾಕೆ ಇಂಥ ಒಂದು ಸಂದರ್ಭ ಅಂದರೆ, ಮಾಲೂರು ತಾಲೂಕಿಗೆ ಈಗ ರಿಯಲ್ ಎಸ್ಟೇಟ್ಗಳು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾವ್ರೆ. ಪಾಪ ಒಬ್ಬರು ಊಡಿಯಿಂದ ಬರ್ತಾರೆ, ಇನ್ನೊಬ್ಬರು ಹೊಸಕೋಟೆಯಿಂದ ಬರ್ತಾರೆ. ಈಗ ನಮ್ಮ ಸ್ಥಳೀಕ ಅವರು ಕೂಡ ರಾಜಕಾರಣ ಅವರಿಂದನೇ ಕೆಟ್ಟೋಗಿದ್ದು. ನಮ್ಮ ಕೃಷ್ಣಯ್ಯ ಶೆಟ್ಟರಿಂದನೇ ರಾಜಕಾರಣ ಮೊದಲು ಕೆಟ್ಟಿದ್ದು. ಏನಂತಂದರೆ ಸ್ಕೀಮ್ಸು, ಅದು ಮೊದಲೆಲ್ಲ ಎ ನಾಗರಾಜ್ ಸಾಹೇಬ್ರು ಇರ್ಬೋದು, ದ್ಯಾವರಪ್ಪನವ್ರು ಇರ್ಬೋದು, ಎ ವಿ ಮುಚ್ಚಾಮಣ್ಣ ಇರ್ಬೋದು, ಸಂತೇಳ್ ರಾಮೇಗೌಡರು ಇರ್ಬೋದು, ಪಿ ಎನ್ ರೆಡ್ಡಿ ಇರ್ಬೋದು, ಲಿಂಗಾರೆಡ್ಡಿ ಇರ್ಬೋದು. ಇವ್ರ ಕಾಲದಲ್ಲಿ ಹೆಂಗಿತ್ತಂದರೆ ತುಂಬ ರೆಸ್ಪೆಕ್ಟಾಗಿ ಗೌರವವಾಗಿ ಶಾಸಕರಾಗುವಂಥದ್ದಿತ್ತು. ಸನ್ಮಾನ್ಯ ಕೃಷ್ಣಯ್ಯ ಶೆಟ್ಟರು ಶಾಸಕರಾಗಬೇಕು ಅಂತ ಬಂದಾಗ ಸ್ವಲ್ಪ ವಾತಾವರಣ ಕೆಟ್ಟೋಗ್ಬಿಡ್ತು. ಅಲ್ಲಿಂದ ಪ್ರಾರಂಭ ಆಯಿತು. ಮತ್ತು ಆದಮೇಲೆ ಚಾಲೆಂಜ್ ಮಾಡೋಕ್ಕೆ ಏನೇನೋ ತೀರ್ಮಾನ ತಗೊಂಡು ಏನೇನೋ ಆಗೋಯ್ತು ಮಾಲೂರು ತಾಲೂಕು. ನಾವು ಅದೇ ಮಟ್ಟಿಗೆ ಇಳಿದ್ಬಿಟ್ಟಿವಿ ಅಂತ ಅನ್ನಿಸ್ತದೆ. ಅದು ನಾನು ಅಂದ್ಕೊಂಡಿದ್ದು ಸ್ಥಳೀಕರು ಯಾರಾದರೂ ಬಂದಾಗ ಇವೆಲ್ಲ ಹೋಗ್ಬಿಡ್ತದೆ ಅಂತ ಅಂದ್ಕೊಂಡಿದ್ದೆ. ಈಗ ಇವರಿಬ್ಬರ ಜೊತೆಗೆ ನಮ್ಮ ಮಾಜಿ ಮಂತ್ರಿಗಳು ಕೃಷ್ಣಯ್ಯ ಶೆಟ್ಟರು ಕೂಡ ಸ್ಕೀಮ್ ನಾನು ಸ್ವಾಗತ ಮಾಡ್ತೇನೆ. ಯಾಕಂದರೆ ಸ್ಥಳೀಕರವರು ಅವ್ರು ಮಾಡೋದ್ರ ಬಗ್ಗೆ ನಾನು ವಿರೋಧ ಮಾಡಲ್ಲ. ಆದರೆ ನನ್ನ ಸ್ಥಳೀಕ ಅಂತ ಹೇಳ್ಕೊಂಡು, ನಾನು ಮಂತ್ರಿ ಆಗಿದ್ದೀನಿ ಅಂತ ಹೇಳ್ಕೊಂಡು, ಶಾಸಕರಾಗಿದ್ದೀನಿ ಅಂತ ಹೇಳ್ಕೊಂಡು ಮತ್ತೆ ಇನ್ನೊಂದು ಸರಿ ಅವಕಾಶ ಬೇಕು ಅಂತೇಳಿ ಬಂದರೆ ನಾನು ತುಂಬ ಖುಷಿ ಪಡೋಂಥವನು. ಇವ್ರಿಗೆ ವಿರೋಧ ಮಾಡಲ್ಲ ನಾನು. ರಿಯಲ್ ಎಸ್ಟೇಟ್ ಮಾಡಿಕೊಂಡು ಮಾಲೂರು ತಾಲೂಕು ಅಸತ್ತಾಗದೆ, ಯಾರೂ ದಿಕ್ಕೇ ಇಲ್ಲ ಮಾಲೂರು ತಾಲೂಕವರು ಅಂತೇಳಿ ಬಂದಾಗ ಇದ್ದೀವೇನೋ ಅಂತ ಮೆಸೇಜನ್ನು ಈಗಿಂದ ಪ್ರಾರಂಭ ಮಾಡ್ತೀವಿ. ನಾವು ನಮ್ಮ ಜನತೆಗೆ ತಿಳಿಸೋಂಥ ಕೆಲಸವನ್ನು ಮಾಡ್ತೀವಿ. 28 ಎಲೆಕ್ಷನ್ ಯಾವ ರಿಯಲ್ ಎಸ್ಟೇಟ್ ಬರ್ತಾನೆ, ಅದು ಎಂಥವನು ಬರ್ತಾನೆ, ಏನು ಕೇಸ್ಗಳಾಕ್ಸ್ತಾನೆ, ಏನು ಬ್ಲ್ಯಾಕ್ ಮೇಲ್ ಮಾಡಿಸ್ತಾನೆ, ಏನು ಬೆದರಿಸ್ತಾರೆ, ಯಾವುದಕ್ಕೂ ನನ್ನ ಜನ ಧೈರ್ಯ ಕೊಟ್ಟವ್ರೆ, ಶಕ್ತಿ ಕೊಟ್ಟವ್ರೆ, ಅಧಿಕಾರ ಕೊಟ್ಟವ್ರೆ. ಭಯ ಬೀಳದೆ ಒಳ್ಳೆ ಕೆಲಸಗಳು ಮಾಡಿಕೊಂಡು ಡೆವಲಪ್ಮೆಂಟ್ಸ್ ನಮ್ಮ ಜನತೆ ಇಟ್ಟ ನಂಬಿಕೆ ಪ್ರತಿದಿನ ಕೈಗೆ ಸಿಗ್ತಾನೆ ನಂಬಿಕೆ ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಜನರ ಮಧ್ಯೆ ಹೋಗ್ತಾ ಇದ್ದೀನಿ. ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆ ಸಂಬಂಧಪಟ್ಟಂಥ ಮಂತ್ರಿಗಳು ಹೋಗಬೇಕು, ಒಂದಲ್ಲ 4 ಸಾರಿ ಕೇಳ್ಕೊಬೇಕು, ರಿಕ್ವೆಸ್ಟ್ ಮಾಡಬೇಕು. ನಾನು ಸಕ್ಸಸ್ ಆಗಿದ್ದೀನಿ ಅಂದರೆ ರಿಯಲ್ಲಿ ಕೂಡ ಯಾವುದೇ ಮಂತ್ರಿ ಯಾವುದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನ್ನ ತಾಲೂಕಿನ ಡೆವಲಪ್ಮೆಂಟ್ಸ್ಗೆ ತುಂಬ ಒತ್ತು ತಗೊಂಡಿದ್ದೀನಿ. ಅದರಿಂದ ಸಕ್ಸಸ್ ಆಗಿದ್ದೀನಿ ನಾನು.